ಲಾಸ್ಟ್ 30 ಡೇಸಲ್ಲಿ ನಾನು 1.5 kg ಲೂಸ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಅಚೀವ್ ಮಾಡೋದಕ್ಕೆ ನಾನು ಯಾವುದೇ ಥರದ ಇಂಟೆನ್ಸಿವ್ ವರ್ಕೌಟ್ ಮಾಡಿಲ್ಲ. ಜಸ್ಟ್ ಶುಗರ್ ಐಟಮ್ಸ್ ಹಾಗೆ ಡೀಪ್ ಫ್ರೈಡ್ ಐಟಮ್ಸ್ನ ಅವಾಯ್ಡ್ ಮಾಡಿದ್ದೀನಿ. ಫೇಸಲ್ಲಿ ಮತ್ತು ಟಮ್ಮಿ ಏರಿಯಾದಲ್ಲಿ ಫ್ಯಾಟ್ ಲಾಸ್ ಆಗಿರೋದನ್ನು ನೀವು ನೋಡ್ಬೋದು. ಆ್ಯಂಡ್ ಇದು ನನ್ನ ಇವತ್ತಿನ ಕರೆಂಟ್ ವೆಯ್ಟ್. ಆ್ಯಂಡ್ ನೀವು ನಿಮ್ಮ ಅಕ್ಯುರೇಟ್ ವೆಯ್ಟ್ನ ತಿಳ್ಕೊಬೇಕು ಅಂದರೆ ಮಾರ್ನಿಂಗ್ ರೆಸ್ಟ್ರೂಮ್ ಯೂಸ್ ಮಾಡಾದಮೇಲೆ ಹಾಗೆ ಬಿಫೋರ್ ಏನಾದರೂ ಕುಡಿಯೋದಕ್ಕೂ ಮುಂಚೆ ನೀವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು BMI ಕ್ಯಾಲ್ಕುಲೇಟರ್ ಮುಖಾಂತರ ನನ್ನ ವೆಯ್ಟು ಯಾವ ರೇಂಜಲ್ಲಿದೆ, ಅಂದರೆ ನಾನು ಓವರ್ ವೆಯ್ಟ್ ಇದ್ದೀನೋ ಒಬೇಸ್ ಇದ್ದೀನೋ ಅಂತ ಚೆಕ್ ಮಾಡ್ಕೋತಿದ್ದೀನಿ. ಸೊ ಬ್ರೌಸರಲ್ಲೇ ನೀವು ಹೋಗಿ BMI ಕ್ಯಾಲ್ಕುಲೇಟರ್ ಅಂತ ಕೊಟ್ಟು ಅಲ್ಲಿ ನಿಮ್ಮ ಏಜ್, ಜೆಂಡರ್, ಹೈಟ್ ಮತ್ತು ವೆಯ್ಟ್ನ ಅಲ್ಲಿ ಮೆನ್ಷನ್ ಮಾಡಿ ಕ್ಯಾಲ್ಕುಲೇಟ್ ಅಂತ ಕೊಡಿ. ಸೊ ಅದು ಇನ್ನೊಂದು ಸ್ಕ್ರೀನ್ಗೆ ಓಪನ್ ಆಗುತ್ತೆ. ಸೊ ನೋಡ್ಬೋದು ನಾನಿವಾಗ ಓವರ್ ವೆಯ್ಟಲ್ಲಿದ್ದೀನಿ. ಸೊ ಪ್ರತಿಯೊಬ್ಬರ ವೆಯ್ಟ್ ಅವರ ಹೈಟಿಂದ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಇಷ್ಟು ಏಜಿಗೆ ಇಷ್ಟು ವೆಯ್ಟ್ ಇರಬೇಕು ಅಂತ ಯಾವುದೇ ಕಾರಣಕ್ಕಿರಲ್ಲ. ನೀವಿರೋ ಹೈಟಿಗೆ ನಿಮ್ಮ ವೆಯ್ಟ್ ಮ್ಯಾಚ್ ಆಗಬೇಕು. ಸೊ ಇದನ್ನು ನೀವು ನೋಡಿದ್ರೆ ನೀವು ನಾರ್ಮಲಲ್ಲಿದ್ದರೆ ನೀವು ವೆಯ್ಟ್ ಲಾಸ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ. ಸೊ ನೀವೇನಾದರೂ ಅಂಡರ್ ವೆಯ್ಟಲ್ಲಿದ್ದರೆ ಯು ಹ್ಯಾವ್ ಟು ಗೇನ್ ಅ ವೆಯ್ಟ್. ನಾನಿಲ್ಲಿ ದಿನದಲ್ಲಿ ಎಷ್ಟು ಕ್ಯಾಲೋರೀಸ್ನ ತಿನ್ನಬೇಕು ಅಂತ ಹೇಳಿ ಕ್ಯಾಲೋರಿ ಕ್ಯಾಲ್ಕುಲೇಟರಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀವು ಬ್ರೌಸರಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಇದು ನಿಮಗೆ ಆ್ಯಸ್ ಯೂಶ್ವಲ್ ನಿಮ್ಮ ಏಜ್, ಜೆಂಡರ್, ಹೈಟ್ ಹಾಗೆ ವೆಯ್ಟ್ ಇನ್ ಪೌಂಡ್ಸಲ್ಲಿ ಕೇಳುತ್ತೆ. ಸೊ ಇದನ್ನು ಕೊಟ್ಟಾದಮೇಲೆ ನಿಮ್ಮ ಆ್ಯಕ್ಟಿವಿಟಿನ ಅದು ಕೇಳುತ್ತೆ. ಅಂದರೆ ನೀವು ಏನೂ ವರ್ಕ್ ಮಾಡಲ್ಲ, ಜಸ್ಟ್ ಕ್ಯಾಲರಿ ಡಿಫಿಸಿಯೇಟಲ್ಲಿದ್ದು ನೀವು ವೆಯ್ಟ್ ಲೂಸ್ ಮಾಡ್ತೀನಿ ಅಂತಂದರೆ, ಅಥವಾ ಹೆವಿ ವರ್ಕೌಟ್ ಅಂದರೆ ಇಂಟೆನ್ಸಿವ್ ವರ್ಕ್ ಮಾಡಿ ಅಥವಾ ಜಿಮ್ಮಿಗೆ ಹೋಗಿ ಏನಾದರೂ ಮಾಡಬೇಕು ಅಂದ್ರೂ ಅದನ್ನು ಸ್ಪೆಸಿಫಿಕ್ ಆಗಿ ಕೇಳುತ್ತೆ. ಸೊ ನಾನಿಲ್ಲಿ ಎಕ್ಸಸೈಸ್ 4 to 5 ಟೈಮ್ಸ್ ಅ ವೀಕ್ ಅಂತ ತೊಗೊಂಡಿದ್ದೀನಿ. ಸೊ ನಾನೇನು ಇಂಟೆನ್ಸಿವ್ ಆಗಿ ವರ್ಕ್ ಮಾಡಲ್ಲ, ಹಾಗಾದರೆ ತುಂಬ ಲೇಸಿನೂ ಇಲ್ಲ. ಜಸ್ಟ್ ವಾಕಿಂಗ್ ಮತ್ತು ಒಂದಷ್ಟು ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಅದರ ಪ್ರಕಾರ ನಾನು ಎಷ್ಟು ಕ್ಯಾಲರೀಸ್ ನನಗೆ ಬೇಕಾಗುತ್ತೆ ಒಂದು ದಿನದಲ್ಲಿ ಅನ್ನೋದನ್ನು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾನೇನಾದರೂ ಎಕ್ಸಾಕ್ಟ್ ವೆಯ್ಟ್ನ ಮೇಂಟೈನ್ ಮಾಡಬೇಕು ಅನ್ನೋದಾದರೆ ನಾನು 2145 ಕ್ಯಾಲೋರೀಸ್ನ ತೊಗೋಬೇಕಾಗುತ್ತೆ. ಅಥವಾ ನಾನು ಏನಾದರೂ ಮೈಲ್ಡಾಗಿ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದಾದರೆ 1895 ಕ್ಯಾಲರೀಸ್ನ ಇಂಟೇಕ್ ಮಾಡಬೇಕಾಗುತ್ತೆ. ಸೊ ನಾನು ಹೆವಿಯಾಗಿ ಏನು ತೊಗೋತಿಲ್ಲ, ಜಸ್ಟ್ ಮೈಲ್ಡ್ ವೆಯ್ಟ್ ಲಾಸ್ ಅಂತ ತೊಗೊಂಡಿದ್ದೀನಿ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಪರ್ಫೆಕ್ಷನ್ಗಿಂತ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗಿರುತ್ತೆ. ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್. ನನ್ನ ಇನ್ಸ್ಟಾ ಫ್ಯಾಮಿಲಿ ಆಗಿದ್ದರೆ ಪೂಹರಿ 1523 ಐಡಿನ ಫಾಲೋ ಮಾಡಿ ಫಾರ್